ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ಬಟ್ಟೆ ವಾಶ್ ಮಾಡುವಾಗ ಸಾಗರ್ ಪ್ಯಾಂಟಲ್ಲಿ ದುಡ್ಡಿತ್ತು, ಸೊ ನೋಡಿದ್ದಿಲ್ಲ. ಸೊ ಹಾಗೆ ಒಗೆಯುವಾಗನೇ ಹಾಗೆ ಒಗೆದು ಬಿಟ್ಟಿದ್ದೆ. ಅದು ಆಮೇಲೆ ಹೇಳಿದ ಅದರಲ್ಲಿ ದುಡ್ಡಿದ್ದು ಅಂತೇಳಿ. ಸೊ ನಾನು ನೋಡಿದ್ದಿಲ್ಲ, ಅವೆಲ್ಲ ಬಿಟ್ಟಿದ್ದು. ಸೊ ಹಾಗೆ ಒಂದು ಸ್ವಲ್ಪ ಒಣ ಹಾಕಿಬಿಟ್ಟೆ. ಮಧ್ಯಾಹ್ನ 12 ಗಂಟೆಗೆ ಟೀ ಮಾಡ್ಕೊಂಡು ಕುಡಿದ್ವಿ. ಆಮೇಲೆ ಇದು ಮೊನ್ನೆ ಮಡಿಕೆ ಕಾಳನ್ನು ನೆನೆ ಇಟ್ಟಿದ್ದೆ. ಸೊ ಅದು ಈ ಥರ ಎಲ್ಲ ಮೊಳಕೆ ಹೊಡೆದಿದೆ ನೋಡಿ. ಅಂದರೆ ಬಟ್ಟೆಲಿ ಕಟ್ಟಿಟ್ರೂ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಇಟ್ರೂ ಚೆನ್ನಾಗಿ ಬರುತ್ತೆ. ನಾನು ಆದಷ್ಟು ಯಾವಾಗಲೂ ಇದೇ ಥರ ಇಟ್ಬಿಡ್ತೀನಿ. ಅಂದರೆ ಬಟ್ಟೆಯಲ್ಲಿ ಕಟ್ಟಿರೋದು ಒಂಥರ ಸ್ಮೆಲ್ ಬರುತ್ತೆ ಒಂದು ಸ್ವಲ್ಪ. ಸೊ ಈ ಥರ ಚಾನ್ಗೇಲಿ ಹಾಕಿಟ್ರೆ ಸ್ಮೆಲ್ ಬರಲ್ಲ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಬಟ್ ಇದು ಒಂದೇ ದಿನದಲ್ಲಿ ಇಷ್ಟೆಲ್ಲ ಮೊಳಕೆ ಹೊಡೆದಿದೆ. ಅಂದರೆ ಒಂದು ನೈಟೆಲ್ಲ ನೀರಲ್ಲಿ ನೆನೆ ಇಡಬೇಕು ಮೊಳಕೆ ಕಾಳು ಅಥವಾ ಹೆಸರು ಕಾಳನ್ನು. ಆಮೇಲೆ ಮಾರನೇ ದಿನ ಅದನ್ನ ತೆಗೆದು ಒಂದು ಸ್ವಲ್ಪ ಈ ಥರ ಚಾನ್ಗೇಲಿ ಹಾಕಿ ಅದ್ರ ಮೇಲೆ ಒಂದು ಬಟ್ಟೆ ಫೋಲ್ಡ್ ಮಾಡಿ ಹಾಕಬೇಕು. ಬಟ್ಟೆ ಒದ್ದೆ ಇರೋ ಬಟ್ಟೆ ಹಾಕಿ ಈ ಥರ ಇಟ್ಟರೆ ಚೆನ್ನಾಗಿ ಮೊಳಕೆ ಹೊಡ್ಕೊಂಡು ಬರುತ್ತೆ. ಹಾಗೆ ಬಟಾಣಿ ಕಾಳನ್ನು ಮತ್ತು ಕಡಲೆಕಾಳನ್ನು ಈ ಥರ ಎಲ್ಲ ಥರ ಕಾಳುಗಳನ್ನ ಒಂದು ಸ್ವಲ್ಪ ನೆನೆಸಿ ಇಟ್ಟಿರ್ತೀನಿ. ಆವಾಗವಾಗ ಪಲಾವು ಮತ್ತು ಏನಾದರೂ ಪಲ್ಯ ಮಾಡ್ಬೇಕಾದ್ರೆ ಕ್ವಿಕ್ಕಾಗಿ ಏನಾದ್ರು ಮಾಡ್ಬೋದು ಅಂಥೇಳಿ ಆದಷ್ಟು ನೆನೆಸಿ ಇಟ್ಟಿರ್ತೀನಿ. ಯಾಕಂದರೆ ಡೈರೆಕ್ಟಾಗಿ ಹಾಕಿದರೆ ಕುಕ್ಕರಲ್ಲಿ ಬೇಗ ಕುದಿಯೋದಿಲ್ಲ. ಸೊ ಅದಕ್ಕಾಗಿ ಆದಷ್ಟು ಈ ಥರ ನೆನೆಸಿಟ್ಟಿರ್ತೀನಿ. ನೆನೆಸಿಟ್ಟಿದ್ದನ್ನೇ ಯೂಸ್ ಮಾಡ್ತೀನಿ ಯಾವಾಗಲೂ. ಮತ್ತು ಇಲ್ಲಿ ಮಾರ್ನಿಂಗು ಬೀಟ್ರೂಟ್ ಜ್ಯೂಸನ್ನು ಮಾಡ್ಕೊಂಡು ಕುಡಿತಾಯಿದ್ದೆ. ಸೊ ಸಾಗರ್ ಇನ್ನೂ ಮಲ್ಕೊಂಡಿದ್ದಲ್ಲ, ಸೊ ನೈಟ್ ಡ್ಯೂಟಿ ಇರುತ್ತೆ. ಸೊ ಅದಕ್ಕಾಗಿಯೇ ನಾನು ಒಬ್ಬಳೇ ಇಲ್ಲಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಆಮೇಲೆ ಅವ್ರಿಗೆ ಎತ್ತಿ ಬೇರೆ ಫ್ರಿಜ್ನಲ್ಲಿ ಇಟ್ಬಿಡ್ತೀನಿ. ಆಮೇಲೆ ಎದ್ಮೇಲೆ ಗ್ಲಾಸಲ್ಲಿ ಹಾಕಿಕೊಟ್ರೆ ಆಯ್ತು ಅಂಥೇಳಿ. ಸೊ ನಾನು ಒಬ್ಬಳೇ ಹಾಕ್ಕೊಂಡು ಕುಡಿತಾ ಇದ್ದೀನಿ ಇವಾಗ. ಸೊ ಅದನ್ನು ಯಾವ ಥರ ಮಾಡಿದ್ದೀನಿ ಅಂದರೆ ಪ್ರತಿ ಸಲ ಬೀಟ್ರೂಟನ್ನು ಹಾಕಿ ಸುಮ್ಮನೆ ಅದರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿತಿದ್ದೆ. ಸೊ ಇವಾಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದೀನಿ. ಅದೇ ಯಾವ ಥರ ಮಾಡ್ತಾಯಿದ್ದೀನಿ ಅಂತೇಳಿ ತೋರಿಸ್ತೀನಿ ನೋಡಿ ನಿಮಗೆ. ಈ ಬೀಟ್ರೂಟ್ ಜ್ಯೂಸನ್ನು ಕುಡಿಯೋದ್ರಿಂದ ಡೈಜೆಷನ್ಗೂ ತುಂಬಾ ಒಳ್ಳೆಯದು ಮತ್ತು ಸ್ಕಿನ್ಗೂ ಒಳ್ಳೆಯದು, ಹೇರ್ಗೂ ಒಳ್ಳೆಯದು. ಸೊ ನಾನು ಆವಾಗವಾಗ ಊರಲ್ಲಿದ್ದರೆ ಜಾಸ್ತಿ ಕುಡಿತಿದ್ದೆ ಬೀಟ್ರೂಟ್ ಜ್ಯೂಸು ಮತ್ತು ಇದು ಜ್ಯೂಸ್ ಕುಡಿತಿದ್ದೆ. ಬಟ್ ಇಲ್ಲಿ ಬಂದಾಗಿಂದ ಲೆಮನ್ನು ಮತ್ತು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಇದೇ ಕುಡಿತಾಯಿದ್ದೆ. ಸೊ ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಇರಲಿ, ಪದೇ ಅದೇ ಕುಡಿಯೋದು ಬೇಡ ಅಂಥೇಳಿ ಸೊ ಬೀಟ್ರೂಟ್ ತೊಗೊಂಬಂದಿದ್ದೆ. ಅದನ್ನು ಬೀಟ್ರೂಟ್ ಮ್ಯಾಗಿನ ಸೊಟ್ಟೆ ಎಲ್ಲ ತೆಗೆದು ಚಿಕ್ಕ ಪೀಸ್ ಮಾಡಿಕೊಂಡು ಆಮೇಲೆ ಮಿಕ್ಸಿ ಮಾಡ್ಕೋಬೇಕು. ಇದ್ರ ಜೊತೆ ಒಂದು ಸ್ವಲ್ಪ ಪುದೀನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಪುದೀನ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅದು ಡೈಜೆಷನ್ಗೂ ತುಂಬಾ ಒಳ್ಳೆಯದು ಪುದೀನ. ಮತ್ತು ಇದ್ರ ಜೊತೆ ಸ್ವಲ್ಪ ಸಬ್ಜಾ ಸೀಡ್ಸನ್ನು ನೆನೆ ಹಾಕಿರ್ತಾಯಿದ್ದೀನಿ. ಹೀಟನ್ನು ಒಂದು ಸ್ವಲ್ಪ ಕವರ್ ಮಾಡುತ್ತೆ ಅಂಥೇಳಿ. ಸೊ ನೆನೆಸಿಟ್ಟಿರ್ತೀನಿ ಡೈಲಿ. ಯಾವಾಗಲಾದರೂ ಒನ್ ಟೈಮ್ ತೊಗೋತೀನಿ. ಮುಂಜಾನೆ ತೊಗೋತೀನಿ, ಇಲ್ಲಾದರೂ ಮಧ್ಯಾಹ್ನ ಹಿಂಗೆ ಯಾವಾಗಲಾದರೂ ನೀರಲ್ಲಿ ಹಾಕ್ಕೊಂಡು ಕುಡಿದ್ಬಿಡ್ತೀನಿ. ಸೊ ಇವಾಗ ಬೀಟ್ರೂಟ್ ಜ್ಯೂಸ್ ಮಾಡ್ತಾಯಿದ್ದೀನಲ್ಲ, ಸೊ ಅದರಲ್ಲಿ ಹಾಕ್ಕೊಂಡು ಕುಡಿಯೋಣ ಅಂಥೇಳಿ. ಸೊ ಅದನ್ನು ನೆನೆಸಿಟ್ಟಿದ್ದೆ. ಇಲ್ಲಿ ಪುದೀನ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಇದರೊಳಗೆ ಹಾಕ್ಕೋತಾ ಇದ್ದೀನಿ ಮಿಕ್ಸಿಯಲ್ಲಿ. ಇದನ್ನ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಸೋದಿಸ್ಕೊಂಡು ಸೊ ಅದರಲ್ಲಿ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಲೆಮನ್ನು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡು ಕುಡ್ಕೊಂಡೆ. ನೀವು ಒಂದು ಸರಿಯಾದರೂ ಟೇಸ್ಟ್ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ನಾನು ಇಲ್ಲಿ ಸ್ವಲ್ಪನೇ ಸೋದಿಸ್ಕೋತಾ ಇದ್ದೀನಿ, ಅರ್ಧ ಗ್ಲಾಸು. ಯಾಕಂದರೆ ಅದರಲ್ಲಿ ಹಾಟ್ ವಾಟರ್ ಹಾಕ್ಕೋತೀನಿ, ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ಬಿಸಿನೀರು ಹಾಕ್ಕೊಂಡು ಅದಕ್ಕೆ ಲೆಮನ್ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಕುಡಿತೀನಿ. ಸೊ ಹಾಗೆ ಮುಂಜಾನೆ ಎದ್ದ ತಕ್ಷಣ ಕೋಲ್ಡು ಒಂದು ಸ್ವಲ್ಪ ಕುಡಿಯೋಕ್ಕಾಗಲ್ಲ, ತಂಪು ನೀರು. ಸೊ ಒಂದು ಸ್ವಲ್ಪ ಬಿಸಿ ನೀರು ಇಲ್ಲ ಅಂತೇಳಿ ಅದಕ್ಕೆ ಬಿಸಿ ನೀರು ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ.
ಇಲ್ಲಿ ಬೆಳಗಿನ ತಿಂಡಿಗೆ ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಖಾರ ಪೊಂಗಲ್ ಆದಷ್ಟು ಎಲ್ಲರಿಗೂ ಮಾಡೋಕ್ಕೆ ಗೊತ್ತು, ಮತ್ತು ನಾನು ಹಿಂದಿನ ವಿಡಿಯೋದಲ್ಲೂ ಒಂದು ಸಲ ತೋರಿಸಿದ್ದೀನಿ, ಲೆಂತಿ ವಿಡಿಯೋದಲ್ಲೂ ಹಾಕಿದ್ದೀನಿ, ಶಾರ್ಟ್ ವಿಡಿಯೋದಲ್ಲೂ ಹಾಕಿದ್ದೀನಿ ಖಾರ ಪೊಂಗಲ್ ಯಾವ ಥರ ಮಾಡೋದು ಅಂತೇಳಿ. ನಾನು ಖಾರ ಪೊಂಗಲ್ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ದಾಲು ಮತ್ತು ಅಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಗೋಡಂಬಿ ಮತ್ತು ಉಪ್ಪು ಖಾರ ಮೆಣಸಿನ್ಕಾಳು ಇವನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಮುಗಿದು ಹೋಯಿತು, ಖಾರ ಪೊಂಗಲ್ ರೆಡಿಯಾಗಿರುತ್ತೆ. ಮತ್ತು ಇದು ತಿನ್ನೋಕ್ಕೂ ಚೆನ್ನಾಗಿಯೂ ಇರುತ್ತೆ ಮತ್ತು ಹೆಲ್ದಿಯಾಗಿಯೂ ಇರುತ್ತೆ, ಮತ್ತು ಬೆಳಗಿನ ತಿಂಡಿ ಬೇಗನೆ ಆಗುತ್ತೆ ಇದನ್ನು ಮಾಡೋದ್ರಿಂದ. ಸೊ ನಾನು ಅವಾಗವಾಗ ಮಾಡ್ಕೊಂಡಿರ್ತೀನಿ. ಜಾಸ್ತಿ ಏನಿಲ್ಲ, ಅಂದರೆ ಎಲ್ಲ ಒಂದೊಂದು ಟೈಮ್ ಬಂದು ಹೋಗುತ್ತೆ. ಒಂದು ಮಾಡಿದ್ರು ಅದನ್ನು ಮತ್ತೆ ನೆಕ್ಸ್ಟ್ ವೀಕಲ್ಲೇ ಮಾಡೋದು, ಇದೇ ಥರ ಹೋಗುತ್ತೆ. ಅಂದರೆ ಜಾಸ್ತಿ ಒಂದೇ ಥರ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಜಾಸ್ತಿ ಮಾಡೋದಂದರೆ ಪಲಾವ್ ಒಂದು ಮಾಡಿರ್ತೀನಿ ಅವಾಗವಾಗ. ಅದು ಬಿಟ್ಟರೆ ಜಾಸ್ತಿ ಇವನ್ನೆಲ್ಲ ಖಾರ ಪೊಂಗಲ್ ಅದು ಇದು ಎಲ್ಲ ಒಂದು ಸ್ವಲ್ಪ ಜಾಸ್ತಿ ದಿನವೇ ಹೋಗಿಬಿಡುತ್ತೆ. ಸೊ ನೀವು ಒಂದು ಸಲ ಮಾಡ್ಕೊಂಡು ನೋಡಿ ಖಾರ ಪೊಂಗಲ್ ಯಾವ ರೀತಿ ಇರುತ್ತೆ ಅಂತೇಳಿ, ಸಖತ್ತಾಗಿರುತ್ತೆ. ಒಮ್ಮೆ ಆದರೂ ಟೇಸ್ಟ್ ಮಾಡಿ ನೋಡಿ. ಇದನ್ನು ಮದುವೆಯಲ್ಲಿ ನಾನು ಸುರ್ಗಿ ಟೈಮಲ್ಲಿ ಇಡೋಕ್ಕೆ ತೊಗೊಂಡಿದ್ದೆ ಮಿರರನ್ನು. ಸೊ ನಾನು ಇದನ್ನು ಯಾವ ಥರ ರೀತಿ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಸುತ್ತೆಲ್ಲ ಕ್ಲಿಪ್ ಹಾಕಿ ಯೂಸ್ ಮಾಡ್ತಾಯಿದ್ದೀನಿ. ಆದರೂ ಇನ್ನೂ ಕ್ಲಿಪ್ಗಳು ತುಂಬಾ ಮಿಸ್ ಆಗಿದ್ದಾವೆ. ಒಂದು ಸರಿ ತೋರಿಸ್ತೀನಿ ನಿಮಗೆ ಯಾವ ಥರ ಕ್ಲಿಪ್ಪೆಲ್ಲ ನಾನು ಸ್ಟೋರ್ ಮಾಡಿರ್ತೀನಿ ಅಂಥೇಳಿ.